ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ 2 ಬಿಗ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಇನ್ಫಾರ್ಮೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇ ವಿಷಯ ಬಂದು ಯುವನಿಧಿ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಯಾಕೆ ಬಂದಿಲ್ಲ ಅನ್ನೋದು. ಅಮೌಂಟ್ ಬಂದಿರೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೊನ್ನೆ, ಅಂದರೆ ಶನಿವಾರ 9ನೇ ತಾರೀಕು. ತುಂಬ ಜನಕ್ಕೆ ಯುವನಿಧಿ ಅಮೌಂಟು ಜುಲೈ ತಿಂಗಳದ್ದು ಬಂತು. ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಳ್ಳಿ, ವಿತ್ ಸ್ಕ್ರೀನ್ಶಾಟ್ ಮತ್ತು ವಿತ್ ಪ್ರೂಫ್ ನಾನು ಆ ವಿಡಿಯೋನ ನಿಮಗೆ ತಿಳಿಸಿದ್ದೀನಿ. ಸೊ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿರೋದ್ರ ಬಗ್ಗೆ. ಇನ್ನು ಯುವನಿಧಿ ಹಣ ಕೆಲವರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಗೃಹಲಕ್ಷ್ಮಿ ಹಣ ಕೂಡ ಈಗಲೇ ರಿಲೀಸ್ ಮಾಡಿದ್ದಾರೆ. ಒಟ್ಟು 3,000 ಕೋಟಿ ಅಮೌಂಟ್ ಏನೋ ರಿಲೀಸ್ ಆಗಿದೆ. ಇದ್ರ ಜೊತೆಗೆ ಯುವನಿಧಿ ಕೂಡ ರಿಲೀಸ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, 3,000 ಕೋಟಿ ಹಣ ನಾವು ರಿಲೀಸ್ ಮಾಡಿದ್ದೀವಿ, ಅದು ಜನಗಳನ್ನ ತಲುಪೋದಕ್ಕೆ ಕನಿಷ್ಠ 15 ದಿವಸಗಳಾದರೂ ಬೇಕಾಗುತ್ತೆ. ಸೊ ಹಂತವಾಗಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ನೋಡೋದಾದರೆ ನಮ್ಮದು ಯುವನಿಧಿ ಕೂಡ 90 ಕೋಟಿ ಅಥವಾ 175 ಕೋಟಿವರೆಗೂ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನನಗೆ ಪಕ್ಕಾ ಮಾಹಿತಿ ಇಲ್ಲ, ತಪ್ಪಿದ್ರೆ ಕ್ಷಮೆ ಇದ್ಬಿಡಲಿ. ನೋಡಿ, ಇದು ಕೂಡ ಒಟ್ಟಿಗೆ ರಿಲೀಸ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಬ್ಯಾಂಕ್ಗಳು ಅಷ್ಟು ಅಮೌಂಟ್ನ ತಲುಪಿಸೋಕೆ ಸ್ವಲ್ಪ ಲೇಟ್ ಆಗಬಹುದು, ಒಂದು ವಾರದಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗಬಹುದು ಅನ್ನೋದು ನನಗೆ ಗೊತ್ತಿರೋರ ಮಟ್ಟಿಗೆ ಹೇಳಿರೋ ಇನ್ಫಾರ್ಮೇಷನ್. ಬಟ್ ಇದು 100% ನಿಜನೋ ಸುಳ್ಳೋ ಗೊತ್ತಿಲ್ಲ. ನನಗೆ ಫೇಕ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಈ ವೀಕಲ್ಲಿ ಬಂದರೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಯಾರಿಗೆ ಬಂದಿಲ್ವೋ ಅಂಥವರಿಗೆ. ನಾವೇ ಸಿಂಪಲಾಗಿ ಯೋಚನೆ ಮಾಡೋದಾದರೂ ಹೌದಲ್ವಾ, ಅಷ್ಟು ಕೋಟಿ ಹಣನ ಅಷ್ಟಿಗೆ ಒಟ್ಟಿಗೆ ಜಮೆ ಮಾಡೋಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ವಾಸ್ತವ. ಸೊ ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಹಾಗಾಗಿ ತಡ ಆಗಬಹುದು, ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಇದು ನನ್ನ ಒಪಿನಿಯನು. ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಯುವನಿಧಿ ಪ್ಲಸ್ ಅನ್ನೋ ಹೊಸ ಯೋಜನೆ ಬಗ್ಗೆ. ಹೌದು, ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆ ಜಾರಿಯಾಗಿದೆ, ಯುವನಿಧಿ ಪ್ಲಸ್ ಅಂತ. ಹಾಗಿದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಯುವನಿಧಿ ಅಮೌಂಟ್ ಯಾರು ನಿರುದ್ಯೋಗಿಗಳಿಗೆ ಬರ್ತಾ ಇದೆ, ನಿರುದ್ಯೋಗಿ ಭತ್ಯೆಯಾಗಿ, ಅದು ಬರೀ ಅವ್ರಿಗೆ ಅನ್ಎಂಪ್ಲಾಯ್ ಆಗಿರೋದಕ್ಕೆ ಪ್ರತಿ ತಿಂಗಳು ನಾವು ಸಂಬಳ ಕೊಟ್ಕೊಂಡು ಹೋದ್ರೆ, ಅಥವಾ ಅದು ನಿರುದ್ಯೋಗ ಭತ್ಯೆ ಅಂತ ಹಣ ಕೊಟ್ಕೊಂಡು ಹೋದ್ರೆ ಏನು ಯೂಸ್ ಇರುತ್ತೆ? ಅವ್ರಿಗೆ ಸರ್ಕಾರದಿಂದನೇ ಉಚಿತವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಟ್ಟು ಅವ್ರಿಗೆ ಕೆಲಸ ಸಿಗೋ ರೀತಿ ಮಾಡಬೇಕು ಅನ್ನೋದು ಸರ್ಕಾರ ಒಂದು ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ಸರ್ಕಾರ ಈಗಾಗಲೇ ಹಲವಾರು ಕೈಗಾರಿಕೆ ಮತ್ತು ಕಾರ್ಪೊರೇಟ್ ಕಂಪನಿಗಳು, IT-BT ಕಂಪನಿಗಳ ಜೊತೆ ಮಾತುಕತೆ ನಡೆಸಿದೆಯಂತೆ. ಮುಂದಿನ ದಿನಗಳಲ್ಲಿ ನಿಮಗೆ ತರಬೇತಿನೂ ಕೊಟ್ಟು ಸರ್ಕಾರದಿಂದನೇ ಉಚಿತವಾಗಿ ಕೆಲಸ ಕೂಡ ಸಿಗೋ ಸಂಭವ ಜಾಸ್ತಿನೇ ಇದೆ. ಇದಕ್ಕೋಸ್ಕರ ನಿಮಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಏನಿದೆ ಉದ್ಯೋಗ ನೀಡೋಕ್ಕೋಸ್ಕರ ಜೀವನೋಪಾಯ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಈಗಾಗಲೇ ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಮುಂದೆ ನಿಮಗೆ ಯುವನಿಧಿ ರಿಲೇಟೆಡ್ ಹಣ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ತರಬೇತಿ ಕೊಟ್ಟು ಕೆಲಸನೂ ಕೂಡ ಕೊಡ್ತಾರೆ. ಇದಿಷ್ಟು ಯುವನಿಧಿ ಯೋಜನೆ ಪ್ಲಸ್ ಇದ್ರ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ನಂದು ಯುವನಿಧಿ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರು ಇಲ್ಲಿವರೆಗೂ ಜಾಯ್ನ್ ಆಗಿರೋದಿಲ್ವೋ ಅಂಥವರು ಜಾಯ್ನ್ ಆಗಿ ಯುವನಿಧಿ ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಏನೇ ಇದ್ರೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.